ನಾವು ಎಷ್ಟು ಬೇಜಾರಿನಲ್ಲಿ ಇದ್ದರೂ ಕೂಡ ನಮ್ಮ ಮನಸ್ಸಿಗೆ ಹತ್ತಿರ ಆದವರು ನಮ್ಮ ಕಣ್ಣ ಮುಂದೆ ಬಂದಾಗ ಆಗುವ ಸಂತೋಷ ಹೇಳಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಮಗೆ ಆದ ಎಲ್ಲ ನೋವನ್ನು ಕೂಡ ಒಂದೇ ಕ್ಷಣದಲ್ಲಿ ನಾವು ಮರೆತು ಹೋಗುತ್ತೇವೆ. ಹಣವನ್ನು ಯಾರಿಗಾದರೂ ಕೂಡ ಖರ್ಚು ಮಾಡು, ಪರವಾಗಿಲ್ಲ, ಮತ್ತೆ ಸಂಪಾದನೆಯನ್ನು ಮಾಡಿ ಬಿಡಬಹುದು. ಆದರೆ ಸಮಯವನ್ನು ಕೇವಲ ಅರ್ಹತೆ ಇರುವವರಿಗೆ ಮಾತ್ರ ಖರ್ಚು ಮಾಡು. ಏಕೆಂದರೆ ಕಳೆದು ಹೋದ ಸಮಯ ಮತ್ತೆ ಬರುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡು. ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿ ಇರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ, ನಾಳೆ ನೀನು ಅವನಿಗೆ ಬೇಡವೇ ಆಗಬಹುದು. ಸಮಯ ಎನ್ನುವುದು ಎಲ್ಲವನ್ನೂ ಕೂಡ ತಿಳಿಸಿಕೊಡುತ್ತದೆ. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳಿತೇ ಆಗಲಿ ಕೆಡುಕೇ ಆಗಲಿ. ನಾವು ಯಾರಿಗೂ ಕೂಡ ಏನನ್ನ ಬಗೆಯದೆಯೇ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಅನಗತ್ಯವಾದ ಓಡಾಟ ಯಾರಿಂದಲೂ ಕೂಡ ಒಳ್ಳೆಯದಲ್ಲ. ಏಕೆಂದರೆ ಅವರ ಸ್ವಭಾವ ತಕ್ಕ ಹಾಗೆ ನಾವು ಇಲ್ಲದೇ ಇದ್ದರೆ ನಮ್ಮನ್ನು ಕೆಟ್ಟವರೆಂದು ಪರಿಗಣಿಸಿ ಬಿಡುತ್ತಾರೆ. ಒಬ್ಬ ವ್ಯಕ್ತಿ ಅಪರಾಧಿ ಆಗಬೇಕು ಅಂದರೆ ತಪ್ಪು ಮಾಡಬೇಕು ಅಂತೇನೂ ಕೂಡ ಇಲ್ಲ. ಕೆಲವೊಮ್ಮೆ ಅವರ ಅತಿಯಾದ ಒಳ್ಳೆಯತನವೇ ಅವರನ್ನು ಅಪರಾಧಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಸಂಪತ್ತು ಎನ್ನುವುದು ಎಷ್ಟು ಇದ್ದರೆ ಏನು ತಾನೇ ಪ್ರಯೋಜನವಾದೀತು? ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದು ಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟುವುದಕ್ಕೆ ಅಸಾಧ್ಯ. ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬಂದೇ ಬರುತ್ತದೆ, ಹೋಗೇ ಹೋಗುತ್ತದೆ. ಆದರೆ ಕಳೆದು ಹೋದಂತಹ ಸಮಯ ಮತ್ತೆ ಬರುವುದೇ ಇಲ್ಲ. ಹಾಗಾಗಿ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗಲೇ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಲೋಕದಲ್ಲಿ ಯಾರನ್ನೂ ಕೂಡ ಮೆಚ್ಚಿಸುವಂತಹ ಪ್ರಯತ್ನವನ್ನು ನಾವು ಮಾಡುವುದಕ್ಕೆ ಹೋಗಬಾರದು. ನಿಂದಿಸಿದರೆ ನಗುತ್ತಾ ಸ್ವೀಕರಿಸಿ. ನಾಡಿನ ಗೆಲುವು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೋಪ ಪಡುವವರು, ಮುನಿಸಿಕೊಳ್ಳುವವರು, ಈ ಎರಡೂ ಇದ್ದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟು ಬೇರೆ ನಟಿಸುವುದಕ್ಕಾಗಲಿ ಅಥವಾ ನಾಟಕ ಆಡುವುದಕ್ಕಾಗಲಿ ಬರುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯೋಚನೆ ಮತ್ತು ಸಲಹೆಗಳು ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗುತ್ತದೆ. ನೀರಿನ ಲೋಟದಲ್ಲಿ ನೊಣ ಬಿದ್ದರೆ ನೀರು ಚೆಲ್ಲುತ್ತೇವೆ. ತುಪ್ಪದ ಡಬ್ಬಿಯಲ್ಲಿ ನೊಣ ಬಿದ್ದರೆ ನೊಣವನ್ನು ಎತ್ತಿ ಬಿಸಾಕುತ್ತೇವೆ. ಸಮಯ ಎನ್ನುವುದು ಎಲ್ಲವನ್ನೂ ಕಲಿಸಿಕೊಡುತ್ತದೆ. ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳುವುದನ್ನು ನಾವು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಜೀವನದ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸಿ. ದಿನಕ್ಕೊಂದು ಸಮಸ್ಯೆ ಬಂದೇ ಬರುತ್ತದೆ. ಸಮಸ್ಯೆ ಎನ್ನುವುದು ಯಾವುದೇ ಕಾರಣಕ್ಕೂ ಕೂಡ ಪೂರ್ತಿ ಜೀವನದ ಉದ್ದಕ್ಕೂ ಇರುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಅಧರ್ಮದ ದಾರಿಯಲ್ಲಿ ಶತ್ರುವು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಹೋಗುವುದು. ಅವನ ನಿರ್ನಾಮವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳುವುದನ್ನು ನೋಡಿ. ಕೇವಲ ನೀನು ದೇವರನ್ನು ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರುವುದಿಲ್ಲ. ಉತ್ತಮ ಬುದ್ಧಿಯಾಗಿ ಇರಬಹುದು, ಉತ್ತಮ ಯೋಚನೆಗಳೇ ಆಗಿರಬಹುದು, ಉತ್ತಮ ಕೆಲಸಗಳೇ ಆಗಿರಬಹುದು, ಉತ್ತಮ ಮಾತುಗಾರಿಕೆಯೇ ಆಗಿರಬಹುದು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಎನ್ನುವುದು ಸಿಗುತ್ತದೆ. ಮುಂದೆ ಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿ ಆಗಿರುವುದು ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಕುದುರೆ ಎಷ್ಟೇ ಗಾಡಿಯನ್ನು ಎಳೆದರೂ ಕೂಡ ಚಾಟಿಯ ಏಟನ್ನು ತಪ್ಪಿದ್ದಲ್ಲ. ಮರ ಎಷ್ಟೇ ರುಚಿಯಾಗಿ ಇರುವಂತಹ ಹಣ್ಣುಗಳನ್ನು ಕೊಟ್ಟರೂ ಕೂಡ ಕಲ್ಲಿನ ಏಟನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಮನುಷ್ಯ ಎಷ್ಟೇ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಆದರೂ ಕೂಡ ಅವನು ಪ್ರತಿಯೊಬ್ಬರ ನಿಂದನೆಗಳನ್ನು ಅಥವಾ ನಿಂದನೆಗಳ ಮಾತುಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ.
ನಿಂದನೆಗಳನ್ನು ಮಾಡುತ್ತಿದ್ದಾರೆ ಎಂದು ಚಿಂತೆಗೆ ಒಳಗಾಗುವುದು ಬೇಡವೇ ಬೇಡ. ಕಾಲ ಸಮಯ ಎನ್ನುವುದು ಒಂದೇ ರೀತಿಯಾಗಿ ಇರುವುದಿಲ್ಲ. ನಿಮಗೂ ಕೂಡ ಸಮಯ ಎನ್ನುವುದು ಬರುತ್ತದೆ ಎನ್ನುವುದಾಗಿ ಯೋಚನೆಗಳನ್ನು ಮಾಡುತ್ತಾ ಏನೇ ಬಂದರೂ ಕೂಡ ಎಲ್ಲವನ್ನ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ನಾವು ಯಾವ ದೀಪವೂ ಆಗಬಾರದು ಎಂದು ನಮ್ಮ ಕೈಯಲ್ಲಿ ಅಡ್ಡ ಇಟ್ಟು ರಕ್ಷಣೆಯನ್ನು ಮಾಡುತ್ತೇವೆಯೋ ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನು ಸುಡುತ್ತದೆ. ಕೆಲವು ಜನರು ಕೂಡ ಅದೇ ನಾವು ಅವರ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸಿದರೂ ಕೂಡ ಸಮಯ ಬಂದಾಗ ಅವರು ತಮ್ಮ ಒಂದು ಬುದ್ಧಿಯನ್ನು ತೋರಿಸಿ ಬಿಡುತ್ತಾರೆ. ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವಾಗಲಿ ನಂಬಿಕೆಯಾಗಲಿ ಇಡುವುದಕ್ಕೆ ಹೋಗಲೇಬೇಡಿ. ಎಲ್ಲವೂ ನಮಗೆ ಬೇಕು ಎಂದು ಶುರುವಾಗುವಂತಹ ಆಸೆ ಕೊನೆಗೆ ನನಗೇನೂ ಕೂಡ ಬೇಡ ಎಂದು ಅನಿಸುವಂತೆ, ಎಲ್ಲರೂ ನನ್ನವರೇ ಎಂದು ಶುರುವಾಗುವಂತಹ ಸಂಬಂಧ ಕೊನೆಗೆ ಯಾರೂ ನನ್ನವರಲ್ಲ ಎನ್ನುವ ನಿಜ ಜೀವನಕ್ಕೆ ಕಾಲು ಇಡುತ್ತದೆ. ಒಬ್ಬ ದುಷ್ಟ ಕೆಟ್ಟದ್ದಾಗಿ ಗೌರವವಿಲ್ಲದೆ ಮಾತನಾಡುತ್ತಾ ಇದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾನೇ ಭಯಭೀತಿಗೆ ಒಳಗಾಗಿದ್ದಾನೆ ಎಂದು ಅರ್ಥ. ಅಂತರಂಗದಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಅವರ ರಕ್ಷಣೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಎನ್ನುವುದೇ ಇರುವುದಿಲ್ಲ. ನೋಡಿ, ಕೋಪ ಪಡುವವರು, ಮುನಿಸಿಕೊಳ್ಳುವವರು, ಈ ಎರಡೂ ಇದ್ದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಏಕೆಂದರೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟರೆ ನಟಿಸುವುದಕ್ಕೆ ಬರುವುದೇ ಇಲ್ಲ. ಈ ಅಂಶವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡು ವರ್ತನೆಯನ್ನು ಮಾಡುವುದನ್ನು ನೋಡಿ. ಗುರಿಯನ್ನು ತಲುಪಲಾಗದೇ ಇರುವುದು ಸೋಲಲ್ಲ. ತಲುಪುವುದಕ್ಕೆ ಒಂದೇ ಒಂದು ಗುರಿ ಇಲ್ಲದೆ ಇರುವುದು ನಿಜವಾದ ಸೋಲಾಗುತ್ತದೆ. ಜೀವನದಲ್ಲಿ ಗುರಿ ಇಟ್ಟುಕೊಳ್ಳಬೇಕು, ಆ ಗುರಿಯನ್ನು ತಲುಪಬೇಕು ಅನ್ನುವುದೇ ಆದರೆ ಆ ಪ್ರಯತ್ನ ಎನ್ನುವುದು ತುಂಬಾ ಮುಖ್ಯವಾಗಿರುವಂಥದ್ದು. ಹೆತ್ತ ತಾಯಿ ಇಲ್ಲದೆ ಇದ್ದರೆ ಯಾರನ್ನಾದರೂ ಅಮ್ಮ ಎಂದು ಕರೆಯಬಹುದು. ಆದರೆ ಅಪ್ಪ ಎನ್ನುವಂತಹ ಒಂದೇ ಒಂದು ಕೂಗು ಒಮ್ಮೆ ದೂರವಾದರೆ ಭೂಮಿ ಆಕಾಶ ಕೇಳುವಂತೆ ಕಿರಿಚಿದರೂ ಕೂಡ ಎಷ್ಟೇ ಅತ್ತರೂ ಕೂಡ ಆ ಕೂಗಿಗೆ ಉತ್ತರವೇ ಸಿಗುವುದಿಲ್ಲ. ಈ ನುಡಿ ಕೇವಲ ತಂದೆಗೆ ಮಾತ್ರ ಆಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಅದಕ್ಕಾಗಿಯೇ ಹೇಳುವುದು, ತಂದೆ ತಾಯಿಗಳನ್ನು ಇದ್ದಾಗಲೇ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ಎಲ್ಲ ಮಕ್ಕಳ ಆದ್ಯ ಕರ್ತವ್ಯವಾಗಬೇಕು. ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ಕೇವಲ ನಿಮ್ಮ ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಹಣವಂತರ ಜೊತೆ 100 ವರ್ಷಗಳ ಕಾಲ ಬದುಕುವುದಕ್ಕಿಂತ ಹೃದಯವಂತರ ಜೊತೆ 3 ದಿನವಾದರೂ ಕೂಡ ಬದುಕಿದರೆ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ. ಕೆಲವೊಮ್ಮೆ ಮನೆಯ ಒಂದು ಇಟ್ಟಿಗೆಯೂ ಕೂಡ ಇಡೀ ಮನೆಯನ್ನು ತಾನೇ ಹೊರುತ್ತಿದ್ದೇನೆ ಎಂದು ಭಾವಿಸಿ ಬಿಡುತ್ತದೆ. ನನ್ನಿಂದಲೇ ಎಲ್ಲವೂ ಕೂಡ ಆಗುತ್ತಿದೆ ಎಂದುಕೊಳ್ಳುವುದು ಅವರಷ್ಟೇ ಮೂರ್ಖರು. ಎಲ್ಲವೂ ಕಾಲ ಸಮಯ ಬಂದಾಗ ಎಲ್ಲವೂ ನೆರವೇರುವುದು. ಹಾಲು ಶುದ್ಧವಾಗಿ ಇದ್ದು ಪಾತ್ರೆ ಸ್ವಚ್ಛವಾಗಿ ಇಲ್ಲದೆ ಇದ್ದರೆ ಹಾಲು ಕೆಟ್ಟಿ ಹೋಗುತ್ತದೆ. ಹಾಗೆಯೇ ಮಾತು ಶುದ್ಧವಾಗಿ ಇದ್ದು ಮನಸ್ಸು ಸ್ವಚ್ಛವಾಗಿ ಇಲ್ಲದೆ ಇದ್ದರೆ ಮಾತಿಗೆ ಬೆಲೆ ಎನ್ನುವುದೇ ಇರುವುದಿಲ್ಲ. ಮಾತಿಗೆ ಬೆಲೆ ಎನ್ನುವುದು ದೊರೆಯಬೇಕು ಅನ್ನುವುದೇ ಆದರೆ ನಿಮ್ಮ ನಡತೆಯೂ ಕೂಡ ಶುದ್ಧವಾಗಿ ಇರಬೇಕು. ಮಾಡುವ ಯೋಚನೆಯೂ ಕೂಡ ಶುದ್ಧವಾಗಿ ಇರಬೇಕು. ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಜೀವನವನ್ನು ನಡೆಸಬೇಕು. ಮಾಡುವ ತಪ್ಪಿಗೆ ಕ್ಷಮೆ ಎನ್ನುವುದು ಇರಲಿ. ಪ್ರತಿ ಬಾರಿಯೂ ಕೂಡ ತಪ್ಪು ತಪ್ಪಾಗಿ ಇರುವುದಿಲ್ಲ, ಮೋಸವೂ ಕೂಡ ಆಗಿರಬಹುದು. ಪ್ರತಿ ಬಾರಿ ಕ್ಷಮಿಸುವ ಬದಲು ಪದೇ ಪದೇ ಆಗುವ ತಪ್ಪುಗಳ ಬಗ್ಗೆ ಗಮನ ಎನ್ನುವುದು ಇಡಿ. ಆಕಸ್ಮಿಕವಾಗಿ ತಪ್ಪಾದಲ್ಲಿ ಕ್ಷಮಿಸಿ. ಪ್ರೇರೇಪಿತವಾಗಿ ತಪ್ಪಾದಲ್ಲಿ ಯೋಚನೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ಳುವುದನ್ನು ನೋಡಿ. ಸಂಸ್ಕಾರ ಹೇಳಲು ಸನ್ಯಾಸಿ ಬೇಕಿಲ್ಲ, ಅನುಭವ ಹೇಳಲು ಪದವಿ ಬೇಕಿಲ್ಲ, ಸೇವೆ ಮಾಡಲು ಅಧಿಕಾರ ಅಂತಸ್ತು ಬೇಕಿಲ್ಲ. ಹೇಳುವ ಜ್ಞಾನ, ಮಾಡುವ ಮನಸ್ಸೊಂದು ಇದ್ದರೆ ಸಾಕು. ಸಕಲ ಕಾರ್ಯಗಳಲ್ಲಿಯೂ ಕೂಡ ನೀನು ಸಿದ್ಧಿಯನ್ನು ಪಡೆದುಕೊಳ್ಳಬಹುದು. ಸುಳ್ಳು, ದರ್ಪ, ಮೋಸದಿಂದ ಪಡೆದಂತಹ ಯಾವುದೇ ಸಾಧನೆಗಳು ಶಾಶ್ವತವಾಗಿ ಉಳಿಯುವುದಿಲ್ಲ. ನಿಜವಾದ ಗೌರವ ಮತ್ತು ಯಶಸ್ಸು ಸದಾ ಸತ್ಯ, ಪ್ರಾಮಾಣಿಕತೆ ಮತ್ತು ಶ್ರಮದಿಂದಲೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ರೂಪ ಚಿಪ್ಪಿನಂತೆ ಇದ್ದರೂ ಕೂಡ ಪರವಾಗಿಲ್ಲ. ವ್ಯಕ್ತಿತ್ವ ಎನ್ನುವುದು ಚಿಪ್ಪಿನೊಳಗೆ ಇರುವಂತಹ ಮುತ್ತಿನಂತೆ ಇರಬೇಕು. ಯಾರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಎನ್ನುವುದು ಇರಲೇಬಾರದು. 100
ಗುರುಗಳು ಸೇರಿ ಕಲಿಸಲು ಆಗದೇ ಇರುವಷ್ಟು ವಿಚಾರಗಳನ್ನು ಸಮಯವೆಂಬ ಒಂದೇ ಒಂದು ಶಕ್ತಿ ಕಲಿಸಿಬಿಡುತ್ತದೆ. ಸಮಯಕ್ಕೆ ಆ ಒಂದು ಶಕ್ತಿ ಎನ್ನುವುದು ಇದೆ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸವನ್ನು ಬದಲಿಸಿ ನೋಡು, ಹಣೆಬರಹವೇ ಬದಲಾದೀತು. ವಿಚಾರವನ್ನು ಬದಲಿಸಿ ನೋಡು, ದೇಶವೇ ಬದಲಾದೀತು. ಡೋಣಿ ಬದಲಿಸಬೇಕೆಂದೇನೂ ಕೂಡ ಇಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವಂತಹ ದಡ ಸೇರೇ ಸೇರುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ಯಾವುದೇ ಕಾರಣಕ್ಕಾಗಲಿ ವಿನಾಕಾರಣ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಯಾರ ಮೇಲೆಯೂ ಕೂಡ ನಿಂದನೆಗಳನ್ನು ಮಾಡಬಾರದು, ಹಾಕಲೂಬಾರದು. ಏಕೆಂದರೆ ಇದರಿಂದಾಗಿ ತಪ್ಪು ಮಾಡುವವರಿಗಿಂತ ಏನು ತಪ್ಪು ಮಾಡದೇ ಇರುವಂತಹ ಅಮಾಯಕರೇ ಹೆಚ್ಚಾಗಿ ಬಲಿ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಎಷ್ಟು ಜನರ ಹೃದಯವನ್ನು ನಾವು ಗೆಲ್ಲಬೇಕು ಅನ್ನುವ ಯೋಚನೆಗಿಂತ ಯಾರ ಹೃದಯಕ್ಕೂ ಕೂಡ ನೋವು ಮಾಡಬಾರದು ಎನ್ನುವ ಅಂತಹ ಯೋಚನೆಗಳು ನಿಮ್ಮಲ್ಲಿ ಇದ್ದರೆ ಅದು ನಿಮಗೆ ಒಳ್ಳೆಯದನ್ನೇ ಜೀವನದಲ್ಲಿ ತೋರ್ಪಡಿಸುತ್ತದೆ. ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚಿಸಿ ದುಃಖವನ್ನು ಪಡುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾದದ್ದನ್ನೇ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ ಅವನ ಮೇಲೆ, ನಂಬಿಕೆ ಎನ್ನುವುದು ಇರಲಿ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳೇ ಬಾರದಂತೆ ಮಾಡು ದೇವ ಎಂದಾಗ ಮೂರ್ತಿಯು ಮುಗುಳ್ನಗುತ್ತಾ ಹೇಳಿತಂತೆ, ನಾನು ಹುಳಿಯ ಪೆಟ್ಟನ್ನು ತಿನ್ನದೇ ಇದ್ದಿದ್ದರೆ ನೀನು ನನಗೆ ಈ ರೀತಿಯಾಗಿ ಕೈಯನ್ನು ಮುಗಿಯುವಂತಹ ಸಂದರ್ಭವೇ ಒದಗಿ ಬರುತ್ತಿರಲಿಲ್ಲ ಎಂದು. ತಂದೆ ತಾಯಿ ಗುರುಗಳು ನೀವೇ, ಎನ್ನ ಕಾಯೋ ಪ್ರಭುವೇ ನೀವೇ, ಸ್ನೇಹ ಪ್ರೀತಿ ಮಮತೆಯೂ ಕೂಡ ನೀವೇ, ಗುರುವೇ ಎನ್ನ ಜಗವೂ ಕೂಡ ನೀನೇ. ಶ್ರೀಕೃಷ್ಣ ಪರಮಾತ್ಮನನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಪ್ರಾರ್ಥನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಜೀವನದಲ್ಲಿ ಬರುವಂತಹ ಅದೆಷ್ಟೋ ಸಮಸ್ಯೆಗಳನ್ನು ದೂರ ಮಾಡುವವನು ಶ್ರೀಕೃಷ್ಣ ಪರಮಾತ್ಮನೇ ಆಗಿರುತ್ತಾನೆ. ಹಾಗಾಗಿ ದಿನದಲ್ಲಿ ಒಮ್ಮೆಯಾದರೂ ಕೂಡ ಆತನನ್ನು ನೆನಪು ಮಾಡಿಕೊಳ್ಳಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯವಾಗಬೇಕು. ಅಂಜಿ ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಪ್ರಯತ್ನವನ್ನು ಮಾಡಿ ನೋಡು. ಗೆದ್ದರೆ ಮುಂದಕ್ಕೆ ಹೋಗುತ್ತೀಯಾ, ಸೋತರೆ ಮುಂದೆ ನೀನು ಏನು ಮಾಡಬೇಕು ಎನ್ನುವುದನ್ನು ಕಲಿಯುತ್ತೀಯಾ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ತಮಗೆ ತಾವೇ ಹೆದರಿ ಬದುಕಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕಳೆದುಕೊಂಡ ಜಾಗದಲ್ಲಿಯೇ ಹುಡುಕಬೇಕು, ಸೋತ ಜಾಗದಲ್ಲಿಯೇ ಗೆಲುವನ್ನು ಸಾಧಿಸಬೇಕು, ಅವಮಾನಿಸಿದವರ ಜಾಗದಲ್ಲಿಯೇ ಬೆಳೆಯಬೇಕು, ತಿರಸ್ಕರಿಸಿದವರಿಂದಲೇ ಪುರಸ್ಕಾರವನ್ನು ಮಾಡಿಕೊಳ್ಳಬೇಕು. ಇದೇ ಜೀವನದ ಕಹಿ ಸತ್ಯ. ಯೋಗ್ಯರಿಗೆ ನೀಡಿದಂತಹ ಪ್ರೀತಿ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಅಯೋಗ್ಯರಿಗೆ ನೀಡಿದಂತಹ ಪ್ರೀತಿ ಎಂದಿಗೂ ಕೂಡ ನೆಮ್ಮದಿಯನ್ನು ಕೊಡುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಅವಕಾಶ ಸಿಕ್ಕಿದೆ ಅಂದರೆ ಸಮುದ್ರಕ್ಕೇನೆ ಹುಳಿ ಹಿಂಡುವಂತಹ ಕಾಲ ಇದು. ನಂಬಿಸಿ ಕಹಿಯಾದ ಸತ್ಯವನ್ನು ನಿನ್ನೆದುರು ಬಚ್ಚಿಟ್ಟು ನಿನಗೆ ಅಪನಂಬಿಕೆಯನ್ನು ಮಾಡುವಂಥವರು ಹೆಚ್ಚಾಗಿ ಈಗಿನ ಕಾಲದಲ್ಲಿ ಇದ್ದಾರೆ. ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸ ನಂಬಿಕೆ ಎನ್ನುವುದು ಹೊಂದಿಕೊಳ್ಳುವುದು ಬೇಡವೇ ಬೇಡ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆಯದ್ದೇ ಆಗಿರುತ್ತದೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಕೂಡ ಅವರ ಒಳಗಿನ ರೂಪ ಬೇರೆಯದ್ದೇ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಅಂಜಿ ಕುಳಿತರೆ ಬದುಕುವುದು ಅಸಾಧ್ಯ. ತಪ್ಪಾಗುತ್ತದೆಯೋ ಸರಿಯಾಗುತ್ತದೆಯೋ ಮೊದಲು ಪ್ರಯತ್ನವನ್ನು ಮಾಡಿ ನೋಡಿ. ಗೆದ್ದರೆ ಮುಂದಕ್ಕೆ ಹೋಗುತ್ತೀರಾ, ಸೋತರೆ ಮುಂದೆ ನೀನು ಹೇಗೆ ಹೋಗಬೇಕು ಎನ್ನುವುದನ್ನು ಕಲಿತು ಬಿಡುತ್ತೀರಾ. ಮುಂದೆ ಪ್ರಯತ್ನ ಪಡಬೇಕಾಗಿರುವುದು ನೀನೇ ಎನ್ನುವುದನ್ನು ಮರೆಯಲೇಬೇಡಿ. ಮೋಸ ಮಾಡುವವನು ಬುದ್ಧಿವಂತ ಅಲ್ಲ, ಮೂರ್ಖ. ಅವನು ತನ್ನ ಸ್ವಾರ್ಥಕ್ಕಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಜೀವನ ಪರ್ಯಂತ ಕಳೆದುಕೊಂಡು ಇರುತ್ತಾನೆ. ಯಾರೋ ಬರುತ್ತಾರೆ, ನಿಮ್ಮ ಕೈಯನ್ನು ಹಿಡಿದು ನಡೆಸುತ್ತಾರೆ ಅಂತೆಲ್ಲ ಕಾಯಬೇಡಿ. ಇದು ಸ್ವಾರ್ಥ ಪ್ರಪಂಚ. ಯಾರಿಗೆ ಯಾರೂ ಕೂಡ ಆಗುವುದಿಲ್ಲ. ನೀನು ದುಡಿಯುತ್ತಾಗಿರಬೇಕು, ಇಲ್ಲ ದುಡ್ಡು ಇಟ್ಟಿರಬೇಕು. ಎರಡೂ ಇಲ್ಲ ಅಂದರೆ ಕೀಳಾಗಿ ನೋಡುತ್ತಾರೆ. ನಮ್ಮವರೇ ನಮಗೆ ಆಗುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಅಂಜಿ
ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ಮೊದಲು ಎದ್ದು ಪ್ರಯತ್ನವನ್ನು ಮಾಡುವುದನ್ನು ನೋಡಿ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಎಂದು ನೀನು ಹಣೆಬರಹ ಸರಿಯಿಲ್ಲ ಅಂತ ಕುಳಿತುಕೊಳ್ಳುವುದು ಬೇಡ. ಚಿಂತೆಗೆ ಒಳಗಾಗುವುದು ಕೂಡ ಬೇಡ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಾ ಇದೆ ಎಂದು ಅರ್ಥ ಮಾಡಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಸಂಬಂಧಗಳು ಮುರಿದು ಹೋಗುವುದು 2 ಕಾರಣಗಳಿಂದ. ಒಂದು, ಮನಸ್ಸಿನ ಮಾತು ಕೇಳಲಾಗದೇ ಇದ್ದಾಗ ಅಥವಾ ಹೇಳಿದವರು ಅರ್ಥ ಮಾಡಿಕೊಳ್ಳದೆ ಇದ್ದಾಗ. ಈ ಜೀವನವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೀವು ನೋಡಬೇಕು. ನಮ್ಮ ಗಮನ ಯಾವಾಗಲೂ ಕೂಡ ನಮ್ಮ ಗುರಿಯ ಕಡೆಗೆ ಇರಬೇಕೇ ಹೊರತು ನಮ್ಮನ್ನು ಗುರಾಯಿಸುವವರ ಕಡೆಗೆ ಇರಲೇಬಾರದು. ಕುಡಿಯುವ ನೀರಿನಲ್ಲಿ ಪ್ರತಿಬಿಂಬ ನೋಡಲು ಸಾಧ್ಯವಿಲ್ಲ. ಹಾಗೆಯೇ ಮನಸ್ಸು ಸಿಟ್ಟಿನಿಂದ ಕುದಿಯುತ್ತಿರುವಾಗ ಸರಿಯಾಗಿ ಯೋಚಿಸಲು ಆಗುವುದೇ ಇಲ್ಲ, ಹಾಗೂ ಯಾವ ಸತ್ಯವೂ ಕೂಡ ಕಾಣಿಸುವುದೂ ಇಲ್ಲ. ಆದ್ದರಿಂದ ಮನಸ್ಸನ್ನು ತಿಳಿ ನೀರಿನಂತೆ ತಿಳಿಯಾಗಿಸಿ ಸಮಾಧಾನದಿಂದ ಇಟ್ಟುಕೊಳ್ಳಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯವಾಗಬೇಕು. ಜೀವನದಲ್ಲಿ ಯಾವುದಕ್ಕೂ ಕೂಡ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ, ಕೊರಗುವುದಕ್ಕೂ ಕೂಡ ಹೋಗಲೇಬೇಡಿ. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದ್ದಾದರೆ ಅನುಭವ ಎಂದು ಪರಿಗಣಿಸುವುದನ್ನು ನೋಡಬೇಕು. ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುವುದನ್ನು ಮೊದಲು ಕಲಿತುಕೊಳ್ಳಬೇಕು. ಗೆಲುವು ಅನ್ನುವುದು ನೆರಳಿನ ರೀತಿಯಲ್ಲಿ, ಅದನ್ನು ಹಿಡಿಯಲು ಪ್ರಯತ್ನವನ್ನು ಪಡಬೇಡ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು, ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆಗೆ ಬಿದ್ದರೆ ಮಾತ್ರ ನೆರಳು ಎನ್ನುವುದು ಸಿಗುತ್ತದೆ ಎಂದು ಗಮನದಲ್ಲಿ ಇಟ್ಟುಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬ ಮನುಷ್ಯನನ್ನು ಹಾಳು ಮಾಡಿದರೆ, ಕಿವಿಯಲ್ಲಿ ಹೋದಂತಹ ವಿಷ ಹಲವಾರು ಸಂಬಂಧಗಳನ್ನು ಹಾಳು ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣವಾಗಿರುವಂತಹ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ಹಿಂಡಿದ ಹಾಲು ತಕ್ಷಣ ಮೊಸರು ಹೇಗೆ ಆಗುವುದಕ್ಕೆ ಸಾಧ್ಯವೇ ಇಲ್ಲವೋ, ಇಂದು ಮಾಡಿರುವಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣಕ್ಕೆ ಅನುಭವಕ್ಕೆ ಬರದೇ ಇರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ನಮಗೆ ಸುಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನ ಪೂರ್ತಿ ಮತ್ತೋರ್ವ ವ್ಯಕ್ತಿಯ ಚರಿತ್ರೆಯನ್ನು ನೋಡುವ ಬದಲು ನಮ್ಮ ಚರಿತ್ರೆಯನ್ನೇ ತೆಗೆದು ಅಭ್ಯಾಸವನ್ನು ಮಾಡಿದರೆ ಅರಿಯುವುದು ಸಾಕಷ್ಟು ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಬದಲಾವಣೆ ಹೇಗಿರಬೇಕು ಅಂದರೆ, ಒಮ್ಮೆ ನಿಮ್ಮನ್ನು ನೋಯಿಸಿದವರು ಕೂಡ ನಿಮ್ಮನ್ನು ಕಂಡರೆ ತಲೆ ತಗ್ಗಿಸಿ ನಡೆಯುವಂತೆ ಇರಬೇಕು. ಆ ರೀತಿಯಾಗಿರುವಂತಹ ವರ್ತನೆ ಎನ್ನುವುದು ನಿಮ್ಮಲ್ಲಿ ಇರಬೇಕಾಗುತ್ತದೆ. ನಿನ್ನವರು ಯಾರು ಎಂದು ತಿಳಿಯಲು ನಿನ್ನ ಕಷ್ಟಗಳನ್ನು ಹೇಳು. ಯಾರು ನಿನ್ನ ಜೊತೆಯಲ್ಲಿ ಇರುತ್ತಾರೆಯೋ ಅವರೇ ನಿನ್ನವರು. ಯಾರು ನಿನ್ನ ಜೊತೆಯಲ್ಲಿ ಇರುವುದಿಲ್ಲವೋ ಅವರು ಖಂಡಿತವಾಗಿಯೂ ಕೂಡ ನಿನ್ನವರಾಗುವುದಕ್ಕೆ ಅಸಾಧ್ಯ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಚಾಡಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಲಹಗಳನ್ನು ತಂದು ಒಡ್ಡುವವರು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕು ಅನ್ನುವಂತಹ ಪ್ರಸಂಗವೇ ಬೇಡ. ಅವರು ಮಾಡಿರುವಂತಹ ಪಾಪ ಕೃತ್ಯಗಳೇ ಅವರನ್ನು ಒಂದು ದಿನ ಖಂಡಿತವಾಗಿಯೂ ಕೂಡ ಕಾಡುತ್ತದೆ. ಬಣ್ಣದ ಮಾತುಗಳು ಮುತ್ತಾಗುತ್ತವೆ, ಸತ್ಯದ ಮಾತುಗಳು ಮುಳ್ಳುಗಳು ಆಗುತ್ತವೆ. ಇದೇ ಈಗಿನ ಕಾಲದ ನಿಜವಾದ ವಾಸ್ತವ. ಮನುಷ್ಯ ಎಷ್ಟೇ ಬೆಳ್ಳಗೆ ಇದ್ದರೂ ಕೂಡ ಅವನ ನೆರಳು ಕಪ್ಪೆಗೆ ಇರುತ್ತದೆ. ನಾನು ಎಷ್ಟೇ ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ಜೀವನದಲ್ಲಿ ಎಷ್ಟೇ ದೊಡ್ಡದಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಅಹಂಕಾರವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡು ಇರುವವರು ಜೊತೆಯಲ್ಲಿ ಉಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗಿಬಿಡುತ್ತಾರೆ. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದಿಕೊಳ್ಳುವುದಕ್ಕೆ ಹೋಗಬೇಡ. ಆ ಒಂದೇ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವವನ್ನು ಪಡೆದುಕೊಂಡೆ ಎಂದು ಖುಷಿಯನ್ನು ಪಡು. ಆ ಅನುಭವಗಳೇ ನಿನ್ನ ನಾಳೆ ಉನ್ನತವಾಗಿರುವಂತಹ ಜೀವನಕ್ಕೆ ದಾರಿಯನ್ನು ತೋರಿಸುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ಒಂಟಿಯಾಗಿ ಇರು, ತಾಳ್ಮೆಯಿಂದ ಇರು. ಯಾರಿಗಾಗಿಯೂ ಕೂಡ ಗೋಗರಿಯೋದಕ್ಕೆ ಹೋಗಲೇಬೇಡ. ಯಾರ ಹಿಂದೆಯೂ ಕೂಡ ಜಾರುವುದಕ್ಕೂ ಕೂಡ ಹೋಗಬೇಡ.
ನಾನೇ ಬೇಕು ಅನ್ನುವವರು ಬರಲಿ, ಬೇಡ ಅನ್ನುವವರು ದೂರವೇ ಉಳಿಯಲಿ. ಜೀವನದಲ್ಲಿ ಯಾವುದೂ ಕೂಡ ಇಲ್ಲಿ ಯಾರಿಗೂ ಶಾಶ್ವತ ಅನ್ನುವುದು ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಕರ್ಮದ ಏಟು ಎನ್ನುವುದು ತುಂಬಾ ಭಯಂಕರವಾಗಿ ಇರುತ್ತದೆ. ನಮ್ಮ ಸಂಗ್ರಹವಾಗಿರುವಂತಹ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿದಿರುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನೂ ಕೂಡ ಭಿಕ್ಷೆಯನ್ನು ಬೇಡಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗಾದರೂ ಮೋಸವಾಗಲಿ, ಕಪಟವಾಗಲಿ, ವಂಚನೆಯಾಗಲಿ ಮಾಡಿ ಯಾರ ಆತ್ಮವನ್ನು ಕೂಡ ಮೋಸ ಮಾಡುವುದಕ್ಕೆ ಹೋಗಲೇಬೇಡಿ. ಲಾಭವಿದೆ ಅಂದರೆ ಶತ್ರುವು ಕೂಡ ಮಿತ್ರನಾಗುತ್ತಾನೆ. ನಷ್ಟವಾಗುತ್ತದೆ ಅಂತ ಗೊತ್ತಾದರೆ ಮಿತ್ರನೂ ಕೂಡ ಶತ್ರುವಾಗಿ ಬಿಡುತ್ತಾನೆ. ಇದೇ ಈ ವಾಸ್ತವಿಕವಾಗಿರುವಂತಹ ಪ್ರಪಂಚದ ಬಣ್ಣವಾಗಿದೆ. ಬಣ್ಣಗಳನ್ನು ನೋಡಿದರೆ ಭಯ ಆಗುವುದಿಲ್ಲ, ಆದರೆ ಬಣ್ಣ ಬದಲಿಸುವಂತಹ ವ್ಯಕ್ತಿಗಳನ್ನು ಕಂಡರೆ ಭಯವಾಗುತ್ತದೆ. ಸಂಬಂಧಿಕರ ಸಂಖ್ಯೆ ಎಷ್ಟಿದ್ದರೆ ಏನಂತೆ, ಸ್ಪಂದಿಸುವಂತಹ ಹೃದಯವೇ ಇಲ್ಲ ಎಂದಾದರೆ ಎಂತಹ ಸಂಬಂಧಗಳು ಇದ್ದರೆ ಏನು ತಾನೇ ಪ್ರಯೋಜನವಾದೀತು? ಕೆಲವರ ಗುಣ ಗೊತ್ತಾದಾಗ ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸುವುದಕ್ಕೆ ಹೋಗಲೇಬಾರದು. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತುಗಳ ಕಾಲ ಅದನ್ನು ಬಿಟ್ಟರೆ ಅದು ತಣ್ಣಗೆ ಆಗುತ್ತದೆ. ಸ್ವಲ್ಪ ಕಾದರೆ ಎಲ್ಲವೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾವಣೆ ಆಗುತ್ತದೆ. ಆದರೆ ಕಾಯಬೇಕು ಅಷ್ಟೇ. ಅವಸರವನ್ನು ಪಟ್ಟರೆ ಇಲ್ಲಿ ಎಲ್ಲವೂ ಕೂಡ ಹಾಳಾಗಿ ಬಿಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಈ ವಿಡಿಯೋಗೆ ತಪ್ಪದೇ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಸಿಗುತ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.